ಸರಿ ಅಲ್ಲೇ ಇರು, ಬರ್ತೀನಿ. ಸರ್ ಕೊಪ್ಪಳಕ್ಕೆ ಹೋಗೋ ಬಸ್ ಯಾವ ಬರ್ ಸರ್? ಕೊಪ್ಪಳಕ್ಕೆ ಹೋಗೋ ಬಸ್ ಇವತ್ತು ಸ್ಟ್ರೈಕ್ ಅಲ್ಲ, ಯಾವ್ದು ಬಸ್ ಬರಂಗಿಲ್ಲ ಇವತ್ತು. ಹೌದಾ? ಯಾಕೆ ಎಲ್ಲಿ ಹೋಗ್ಬೇಕಿತ್ತು? ಕೊಪ್ಪಳಕ್ಕೆ ಹೋಗ್ಬೇಕಾಗಿತ್ತು ಸರ್ ನಾನು. ಕೊಪ್ಪಳ? ನಾನು ಅಲ್ಲಿಗೆ ಹೋಗ್ತೀನಿ, ಬನ್ನಿ ಬಿಡ್ತೀನಿ. ಇರ್ಲಿ ಬಿಡ್ರಿ, ನಿಮ್ಗೆ ಯಾಕೆ ತೊಂದ್ರೆ? ಬನ್ನಿ ಸರ್ ಬಿಡ್ತೀನಿ. ಮತ್ತೆ ಹೆಂಗ್ ಹೋಗ್ತೀರಾ ನೀವು? ಬಸ್ ಇಲ್ಲ. ಯಾಕೆ ಅದೇವ್ ನಿನ್ ಜೊತೆ ಭಾಳ ಮಾತಾಡ್ತಾನಲ್ಲ? ಕಾಲೇಜ್ ಫಂಕ್ಷನ್ ಸಂಬಂಧ ಹಂಗ ಸ್ವಲ್ಪ ಮಾತಾಡ್ಸಿದ್ವಿ, ಅವಾಗ್ಲಿಂದ ಎಲ್ಲ ಸಿಕ್ರು ಮಾತಾಡಿಸ್ತಾನೆ ಅಷ್ಟೇ. ಸ್ವಲ್ಪ ಹುಷಾರ ಅವ್ನ ಜೊತೆಗೆ, ಅವ್ ಭಾಳ ಕಂತಿನ ಮಗಳ. ಅಯ್ಯೋ ರಾಮ, ನಾ ಏನ್ ಚಾಟ್ ಮಾಡ್ತಿಲ್ಲಲ್ಲ, ನೀ ಯಾಕೆ ಟೆನ್ಷನ್ ತಗೊಳ್ತಿ? ಅಂದ್ರೆ ನಂಬರ್ ಕೊಟ್ಟಿ ಯಾವ ನೀ? ಅವ್ನ್ ಕೇಳಿದ್ದ, ಆದ್ರೆ ನನ್ ಕೊಟ್ಟಿಲ್ಲ. ಅಲ್ಲ, ನಾ ಎಲ್ಲಾ ರೀತಿನೂ ನಿನ್ ಮೇಲೆ ಪ್ರೀತಿ ಆಯ್ತಂತ ಪ್ರೂವ್ ಮಾಡಿದ್ರು ಕೂಡ ನಿನಗ್ ಮಾತ್ರ ನನ್ ಮೇಲೆ ಪೂರ್ತಿ ನಂಬಿಕೆ ಬಂದಿಲ್ಲ. ನಿನ್ ಮೇಲೆ ನಂಗೆ ಸಂಪೂರ್ಣವಾದ ನಂಬಿಕೆ ಐತೆ. ಆದ್ರೆ ಈ ಹುಡುಗರು ಎಂತ ಕಂತೆ ಸುಳ ಮಕ್ಕಳು ಇರ್ತಾರ ಅನ್ನೋದು ನಿಮ್ಮ ಮತ್ತೆ ಹುಡುಗಿಯರಿಗೆ ಗೊತ್ತಿರಂಗಿಲ್ಲ. ಸರ್ ಮತ್ತೇನಾರ ಬೇಡ ಸರ್? ಇಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲದ ನಾಟಕ ಮಾಡಿ ನಮ್ಮಂತ ಟೂ ಲವ್ ಮಾಡೋ ಹುಡುಗರು ಬಟ್ಟೆ ಹೊಸ್ತೀರಿ ನೀವು. ಸರಿ, ನಿನಗ್ ನನ್ ಮೇಲೆ ನಂಬಿಕೆ ಐತಿಲ್ಲ, ನೆಮ್ಮದಿಯಾಗಿರೋ. ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ನೋಡು, ನಾವಿಬ್ರು ಇರ್ಬೇಕಾದ ಮನೆಯಲ್ಲಿ ನಮ್ಮ ಜೊತೆ ಒಂದು ಮಾವಿದ್ರ ಹೆಂಗ್ ನಮ್ದೇ ಆಗಿರೋದು ಅಂತ ಕೇಳು. ಅದು ಯಾವಾಗ ನಮ್ಮನ್ನ ಕಚ್ಚಿ ನಮ್ಮಿಬ್ರು ದೂರ ಮಾಡುತ್ತೋ ಅನ್ನೋ ಭಯದಲ್ಲಿ ಬದುಕಬೇಕಾಗತ್ತೆ. ಆ ಭಯದಲ್ಲಿ ಬದುಕೋಕೆ ನಾನು ಇಷ್ಟಪಡಲ್ಲ. ಹಂಗೆ ನಮ್ಮಿಬ್ರು ಮಧ್ಯೆ ಯಾವ ಥರ ಬರೋ ಯಾವ ವ್ಯಕ್ತಿನೂ ಕೂಡ ಹತ್ರ ಸೇರ್ಸೋಕ್ಕೂ ನನಗೆ ಇಷ್ಟ ಇಲ್ಲ. ಅಪ್ಪ ಮರಯ್ಯ, ನಿನ್ನ ಇಷ್ಟದ ವಿರುದ್ಧ ಯಾವ ಕೆಲಸ ಮಾಡಕ್ಕೂ ನನಗೂ ಇಷ್ಟ ಇಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು? ನಾಳೆ ಕಾಲೇಜ್ನಾಗ ಎಲ್ರೂ ಎದುರಿಗೆ ನೀನು ನಮ್ಮ ಜೊತೆ ಮಾತಾಡೋಣ ಅಂತ ಅವ್ನಿಗೆ ಹೇಳ್ಬೇಕು. ಅಷ್ಟೇ ತಾನೇ? ಹೇಳ್ತೀನಿ. ಇವಾಗ ಮುಚ್ಕೊಂಡ್ ಟೀ ಕುಡಿ, ಓವರ್ ಆಗಿ ಆಡ್ಬೇಡ. ನಿಜವಾಗ್ಲೂ ಹೇಳ್ತೀಯ ಅವಂಗ? ಹೇಳ್ತೇನೆ ಮಾರಯ್ಯ. ಅವ ಹಿಂಗ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಹಾಕೊಂತ ಹೋದ್ರ ಒಂದಲ್ಲ ಒಂದಿನ ಅವ್ರಿಗೆ ಕಳ್ಕೊಂತ ಹೋಗೋದು. ನನಗೇನೋ ಹಂಗೆ ಅನ್ಸಲ್ಲಪ್ಪ. ಅವ್ರಿಬ್ಬರ ಸಂಬಂಧ ಭಾಳ ಗಟ್ಟಿ ಆಯಿತು, ಆಮೇಲೆ ಅಂಡರ್ಸ್ಟ್ಯಾಂಡಿಂಗು ಭಾಳ ಸ್ಟ್ರಾಂಗ್ ಆಯ್ತು ಅವ್ರ ನಡಕ. ಹಂಗಾಗತ್ತಂತ ಅನ್ಸಲ್ಲ ನನಗೆ. ಅವ್ರ ಸಂಬಂಧ ಎಷ್ಟೇ ಗಟ್ಟಿಯಾಗಿರ್ಲಿ, ಸ್ವಾತಂತ್ರ್ಯ ಧಕ್ಕೆ ಬಂತಂತ ಇಟ್ಕೋ, ಹುಡುಗಿರಿ ನಾವು ತೋರ್ಸೋಕೆ ಆಸೆ ಹಿಂಸೆನ್ಸ ಸ್ಟಾರ್ಟ್ ಆಗುತ್ತೆ. ಏನಪ್ಪ ನನ್ನ ಬಗ್ಗೆನೇ ಮಾತಾಡ್ತಿದ್ದಂಗೆ ಐತಿ? ಬಾ ಚೆನ್ನಾಗಿ ಕೆಲವೊಂದು ಡೌಟ್ ಕ್ಲಿಯರ್ ಆಗ್ಬೇಕು. ಬಾ ಕುಂದ್ರು ಬಾ. ಏನಣ್ಣ ಅಂಥ ಡೌಟ್ಸು? ಅಲ್ಲೋ, ನೀನು ಇದೇ ರೀತಿ ನಿನ್ನ ಹುಡುಗಿಗೆ ರೆಸ್ಟ್ರಿಕ್ಷನ್ ಹಾಕೊಂತ ಹೋದ್ರ ಒಂದಲ್ಲ ಒಂದಿನ ನಿನ್ನ ಹುಡುಗಿ ನಿನ್ನ ಕೈ ಕೊಟ್ಟೋಕ್ಕಳ ಅಂತೇಳಿ ಬಸ್ಸು ಹಾಕೋದು. ನೋಡಪ್ಪ, ನಂದು ಟ್ರೂ ಲವ್ ಐತಿ. ನಾನು ಎಷ್ಟೇ ರೆಸ್ಟ್ರಿಕ್ಷನ್ ಹಾಕಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಹುಡುಗಿಗೆ ಐತಿ. ಅದಲ್ಲದೆ ನಾವು ಪ್ರೀತಿಸೋ ಹುಡುಗಿಗೆ ಬೇರೆ ಹುಡುಗರು ಯಾರ ಹತ್ರ ಆದ್ರೆ ಹುಡುಗರಿಗೆ ಒಳಗಿಂದ ಉರಿತೈತಿ, ನನಗೂ ಉರಿತೈತಿ. ನೋಡೋಣ, ನಂಗೆ ಒಳಗೊಂದು ಹೊರಗೊಂದು ಇರೋಕ್ಕೆ ಬರೋಂಗಿಲ್ಲ. ನನಗೇನು ಅನ್ಸುತ್ತೆ ಅದನ್ನು ಸ್ಟ್ರೇಟಾಗಿ ಹೇಳ್ಬಿಡ್ತು ನಾನು. ನೀ ಹೇಳೋದು ಕರೆ ಐತಿ. ನಿನ್ನಂಗೆ ರಿಯಲ್ ಆಗಿರೋಕೆ ಹೋಗಿ ಆಲ್ರೆಡಿ ಇಬ್ಬರು ಹುಡುಗಿರ ಕಳ್ಕೊಂಡು ನಾನು. ಹುಡುಗಿನ ಕಳ್ಕೊತೀನಿ ಅನ್ನೋ ಭಯದಾಗ ಬದುಕಕ್ಕೆ ನನ್ನ ಕೈಲಾಗಲ್ಲಣ್ಣ. ಅದು ಹಂಗಲ್ಲೋ. ಚಿಕ್ಕ ವಯಸ್ಸಿಂದ ಹುಡುಗಿಯರು ಎಷ್ಟೋ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ, ಅವ್ರ ಜೊತೆನೂ ಬೆಳೆದಿರ್ತಾರೆ, ಅವ್ರ ಭಾವನೆಗಳನ್ನ ಚೂನಿರ್ತಾರೆ. ಈಗ ನೀ ಅವ್ರಿಗಿನ ಲವ್ ಮಾಡಕ್ಕಂತೆ ಅಂತಂದೇಳಿ ಎಲ್ಲರ ಜೊತೆ ಮಾತಾಡೋದು ಬಿಡಂದ್ರೆ ಇದು ನನಗೆ ಸರಿ ಅನ್ಸತ್ತಾನೆ? ಹೇಳ, ಮಾತಾಡಬಾರ್ದಂತ ನಾನೆಲ್ಲ ಹೇಳಿನಣ್ಣ. ಯಾರ ಜೊತೆಗೆ ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡ್ಬೇಕು. ಅದನ್ನ ಬಿಟ್ಟು ಬೆಸ್ಟಿ ಮೇಲ್ ಬೆಸ್ಟಿ ಅನ್ಕೊಂಡು ಅವನ ಜೊತೆಗೆ ಮಾತಾಡಿದೆ, ಅವನ ಜೊತೆಗೆ ತಿರುಗಾಡಿದೆ ಅಂದರೆ ಯಾವ ಸುಳ ಮಗು ತಡ್ಕೊಳಕ್ಕೆ ಆಗಂಗಿಲ್ಲ. ಕೆಲವೊಂದಿಷ್ಟು ವಿಚಾರಗಳನ್ನ ಲವರ್ ಮುಂದೆ ಹಂಚ್ಕೊಳಕ್ಕೆ ಆಗಂಗಿಲ್ಲ. ಈ ಹುಡುಗಿಯರಿಗೆ ಬೆಸ್ಟಿ ಇರಬಾರ್ದು ರೂಲ್ಸ್ ಐತಾನೆ? ನಿನ್ನ ಲವ್ ಟ್ರೂ ಆಗಿತ್ತಂದ್ರೆ ಯಾವ ಬೆಸ್ಟ್ ಅಡ್ಡ ಬಂದರೂ ಏನು ಮಾಡೋಕ್ಕಾಗಂಗಿಲ್ಲ. ಅಣ್ಣ ಹಿಂಗೆ ಕೇಳ್ತಾನೆ ತಪ್ಪು ತಿಳ್ಕೊಬೇಡ. ನಿಮ್ಮ ಅಕ್ಕಗ ತಂಗಿಗೆ ಎಷ್ಟು ಜನ ಬೆಸ್ಟೀಸ್ ಅದಾರ? ಲೈಫ್ ಪಾರ್ಟ್ನರ್ ಅಂತ ಎದಕ್ಕೆ ಕರಿತೀವಣ್ಣ?
ಗಂಡ ಹೆಂಡ್ತಿ ಒಳ್ಳೆ ಫ್ರೆಂಡ್ಸು ಆಗಿರ್ತಾರ, ಒಳ್ಳೆ ಲವರ್ಸು ಆಗಿರ್ತಾರ. ಅವರಿಬ್ಬರು ರಿಲೇಷನ್ಶಿಪ್ನಾಗ ಬಿರುಕು ಬರೋದ ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಾಗ ಆ ವ್ಯಕ್ತಿ ಎಂಟ್ರಿ ಕೊಡ್ಲಾರ್ದಂಗೆ ನೋಡ್ಕೊಂಬಿಟ್ರೆ ಯಾವ ಪ್ರಾಬ್ಲಮ್ ಇರೋಂಗಿಲ್ಲ. ಏನಂತೀವಣ್ಣ? ಪಾ ನೀನು ಸ್ಟ್ರಿಕ್ ಇಡು, ನೀನು ಫ್ರೀ ಬಿಡು. ಇಬ್ಬರದಾಗ ಯಾರು ಲವ್ ಸಕ್ಸಸ್ ಆಗತ್ತೆ ನಾನು ನೋಡ್ತೀನಿ. ನಮ್ದು ಹೋಗ್ಲಿ ಬಿಡೋಣ, ನಿಂದೇನಣ್ಣ ಕತೆ? ನಮ್ದು ನೋಡಪ್ಪ, ಮಾತಿಲ್ಲ ಕತೆ ಇಲ್ಲ ಬರೀ ರೋಮಾಂಚನ. ಹಲೋ, ಹಾಂ ಇಲ್ಲ ರೂಮ್ನಾಗಿದ್ದೆ, ಮಳಗಿ ಮೇಲೆ ಬಂದೆ ನೋಡಿ. ನೋಡೋಣ, ಹೇಳಿಲ್ಲ ನಾವೆಷ್ಟೇ ಜಗಳ ಆಡಿದ್ರು ಕೂಡ ಅಷ್ಟೇ ಪ್ರೀತಿ ಇದ್ದಲ್ಲ ನಮ್ಮ ಮಧ್ಯ. ಸರಿ, ನಮ್ಮ ಹುಡುಗಿ ಕತ್ರ ಹೋಗೋಣ. ಹುಷಾರಪ್ಪ, ನಾ ಇರ್ತಾವು. ಅಲ್ಲ, ನಂಗೆ ಒಂದು ಅರ್ಥ ಆಗಲಿಲ್ಲ. ನಮ್ಮ ಮನೇಲಿಸಿ 4 ಕಿಲೋಮೀಟ್ರ್ ಐತಿ, ಅಲ್ಲಿಂದ ಇಲ್ಲಿ ಬರಕ್ಕೆ ನಾನು ಬರೀ 10 ನಿಮಿಷ ತಗೊಂಡೀನಿ. ಕೆಳಗಿಂದ ಮ್ಯಾಕ್ ಬರಕ್ಕೆ ನೀನು ಅರ್ಧ ತಾಸು ಮಾಡಿದೆ, ಯಾಕೆ? ಅಪ್ಪ, ನಮ್ಮ ಮನೆಯವ್ರದ್ದೆಲ್ಲ ಕಣ್ ತಪ್ಪಿಸಿ ನಮ್ಮ ಮನೆ ಮೇಲೆ ಅದು ನಿನ್ನನ್ನು ಮೀಟ್ ಆಗ್ಬೇಕಂದ್ರೆ ಏನು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು? ನಿಂದೇನು ಕಷ್ಟ? ನಿಮ್ಮ ಓಣೆ ನಾಯಿ ಕಣ್ ತಪ್ಪಿಸಿ ಈ 3 ಫ್ಲೋರ್ ಬಿಲ್ಡಿಂಗ್ ಹತ್ತಿ ಬರೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತೈತನ? ಯಾರು ನಾನು ನೋಡಿದ್ರೆ ಕಳ್ಳ ಅಂತ ತಿಳ್ಕೊಂಡು ಒದ್ದು ಬಿಡೋರು ನನ್ನ. ಅಲ್ಲ, ನೀನು ಹೀರೋದಿಲ್ಲ, ನನ್ನ ಹೀರೋಯಿನ್ ತಾನೆ. ಈ ಹೀರೋಯಿನ್ ಮೀಟ್ ಆಗೋಕ್ಕೆ ಇಷ್ಟು ಕಷ್ಟಪಡದೆ ಇದ್ರೆ ಹೆಂಗೆ? ಸರಿ, ಯಾರಾದರೂ ನೋಡಿದ್ರೆ ಕಷ್ಟ. ಬಾ, ಕುತ್ಕೊಂಡು ಮಾತಾಡೋಣ. ಬಾ. ಉಳ್ಳಾದ ಕೊಡಂಗಿಲ್ಲ ಹೋದಿಲ್ಲ ನಗದ್ ನೋಡ್ರಿ ಎಷ್ಟು ಮಸ್ತ್ ನಗ್ತೀರ. ಹಂಗೆ ಸುಮ್ಮನೆ ಕುಂತೀವಲ್ಲ. ಅಲ್ಲಿಂದ ಇಲ್ಲಿ ಬಂತಕ್ಕೆ ಸಾರ್ಥಕ ಆದ್ಬಿಡ್ರಿ. ಹೌದು, ನಿನ್ನೆ ಆನ್ಲೈನಾಗಿದ್ರು ನಂಗೆ ರಿಪ್ಲೈ ಮಾಡಲಿಲ್ಲಲ್ಲ, ಅಷ್ಟು ಬಿಜಿ ಆರ್ತಕ್ಕಿದ್ದಪ್ಪ ನೀನು. ತಗೋ. ಯಾರಿವ ದಿನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಹಾಕಾನ? ಅವನಾ ನಮ್ಮ ಅತ್ತೆ ಮಗ. ಕ್ಯಾಶುವಲ್ ಆಗಿ ಅವಾಗವಾಗ ಮಾತಾಡ್ತಿರ್ತೀವಿ ಅಷ್ಟೇ. ಇವ್ನು ಮೆಸೇಜ್ ಮಾಡಿರೋದು ನೋಡಿದ್ರೆ ಕ್ಯಾಶುವಲ್ ಅನ್ಸವಲ್ತಲ್ಲ ನನಗೆ. ಬರೀ ಹೋಗ್ಲೇ ಬಾರ್ಲಿ ಅಂತೇಳಿ ಮೆಸೇಜ್ ಹಾಕ್ಯಾನಲ್ಲ, ಅವನ ಕಡೆ ಲೇ ಅಂಚಿ ಅಂತಂದ್ರೆ ಎಷ್ಟು ಲೇ ಅಂತ ಕರೆದ ತಕ್ಷಣ ಅಂತನಾ? ನೋಡು, ನಿನ್ನಿಂದ ಏನಾದರೂ ಮುಚ್ಚಿಡೋದಾಗಿದ್ರೆ ಅವತ್ತೇ ಎಲ್ಲ ಮೆಸೇಜ್ನು ಡಿಲೀಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಮ್ಮ ಅಮ್ಮ ಅವನನ್ನ ಅಳಿಯ ಅಂತ ಕರೀತಾರೆ, ಅದನ್ನೇ ಅವನು ಸೀರಿಯಸ್ ಆಗಿ ತಗೊಂಡಿರ್ಬೋದು ಅಷ್ಟೇ. ಸರಿ, ನಮ್ಮ ಲವ್ ಮ್ಯಾಟ್ರ್ ಅವ್ನಿಗೆ ಹೇಳಿಯಾ? ಇಲ್ಲ. ಯಾಕೆ ಹೇಳಿ? ಟೈಮ್ ಬಂದಾಗ ನೋಡಿಕೊಂಡು ಹೇಳೋಣ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಹೇಳಿದ್ರೆ ಏನಾಗುತ್ತಾ? ಇವಾಗ ಏನಾದರೂ ಹೇಳಿದ್ರೆ ಅವ್ನು ನಮ್ಮ ಮನೆಗೆ ಹೇಳಿ ನನ್ನ ಕಾಲೇಜ್ ಬಿಡಿಸ್ಬೋದು. ಅದು ಸರಿ, ನಾನು ಒಂದು ಕೇಳ್ತೀನಿ, ಹೇಳು, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? 100% ಇದೆ. ಮತ್ತು ಇನ್ನೇನು ಪ್ರಾಬ್ಲಮ್ಮು? ನಂಬಿಕೆ ಪ್ರಶ್ನೆ ಅಲ್ಲ ಇಲ್ಲಿ. ಮತ್ತಿನ್ನೇನು? ಅವನು ನಂತರ ಒಬ್ಬ ಇನ್ನೋಸೆಂಟ್ ಹುಡುಗ ಅನಿಸುತ್ತೆ. ನಾನು ಇನ್ನು ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ಅವನು ಮಾಡ್ತಾನೆ ಅನಿಸುತ್ತೆ. ಓಕೆ. ಮುಂದೊಂದು ದಿನ ನಾನು ಮದುವೆ ಆಗ್ಬೇಕಾದ್ರೆ ಅವ್ನು ಬಂದು, ನಾನು ಪ್ರೀತಿ ಮಾಡೋ ಹುಡುಗಿ ತಲೆ ಕೆಡಿಸಿ ಮದುವೆ ಆಗ್ತಾ ಇದೆಯಲ್ಲ, ಮುಂಚೆನೇ ನಿಮ್ಮಿಬ್ಬರು ಪ್ರೀತಿ ವಿಚಾರ ನನಗೆ ಹೇಳಿದರೆ ಅವತ್ತೇ ಅವಳ ನಾನು ತಲೆಯಿಂದ ತೆಗೆದಾಕ್ತಿದ್ದೆ ಅನ್ನಬಾರ್ದು. ನೀನು ಸಿಗ್ತೀಯ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಅವ್ನು ಇಟ್ಕೋಬಾರ್ದು. ಸರಿ, ಇವಾಗ ನಾನು ಏನು ಮಾಡಬೇಕು? ಅವ್ನ ನಂಬರ್ ಬ್ಲಾಕ್ ಹಾಕು. ಬ್ಲಾಕಾ? ಸರಿ, ಹಾಕಲ್ಲ? ಸರಿ ಬಿಡು. ಕುತ್ಕೋ. ಬ್ಲಾಕ್ ತಾನೇ, ಹಾಕ್ತೀನಿ ಬಿಡು. ಸರಿ, ಹಾಕು. ತಗೋ, ನೀನೇ ಹಾಕು. ಇಲ್ಲ, ನೀನೇ ಹಾಕು. ನೋಡು, ಓಕೆನಾ? ಕೋಪನಾ? ಇಲ್ಲ. ಸರಿ.
ಆ ಚುಕ್ಕಿನ ಸರಿ ತೋರಿಸಿ ಹೇಳ ಅದು ನಾನು ಇದು ನೀನಂತ. ಬೇಡ ಬೇಡ. ಸತ್ನಲ್ಲಕ್ಕೆ ತಗೋರಿ ಆಗ್ತಾರೆ ಕಟ್ಸಂತ. ಒಂದು ಚಹಾ ಕೊಡ್ರಿ. ಅಣ್ಣ ಮೊನ್ನೆ ಕಾಫಿ ಶಾಪ್ ಬಂದಿದ್ದು ನೀನ ತಂದೆ ಅಣ್ಣ. ಅದು ಒಬ್ಬಕ್ಕೆ ಹುಡುಗಿನ ಜೊತೆ. ಹೌದು. ನಿಮ್ಮ ಲವರ್ ಅವರು? ಹೌದು. ಯಾಕೆ ಕೇಳಕೊಂತೀರಿ? ಇವತ್ತು ಬೇರೆ ಹುಡುಗನ ಜೊತೆ ನೋಡಿ ನಾನು. ನೀವು ಯಾರೋ ನೋಡಿ ತಪ್ಪು ತಿಳ್ಕೊಂಡಿರಿ. ಹಿಂಗೆ ಹೇಳ್ತಿ ಅಂತ ಗೊತ್ತಿತ್ತಣ್ಣ, ಅದಕ್ಕೆ ಫುರುಪ್ ಹಿಡ್ಕೊಂಬಂದಿ ನಾನು. ನೋಡ್ಬೇಕಂದ್ರೆ ನಾ ಹೇಳ್ದೆ ತಾನೇ ಅಣ್ಣ. ಹೋಗ್ಬರ್ತಣ್ಣ. ಹಲೋ, ಎಲ್ಲದಿ? ಇಲ್ಲೇ ನನ್ನ ಫ್ರೆಂಡ್ ಮನೆಗೆ ಫಂಕ್ಷನ್ಗೆ ಬಂದಿದ್ದೆ. ಅದು ಯಾವ ಏರಿಯಾ? ಇದು ಸದಾಶಿವನಗರ. ಹೌದಾ? ನಾನು ಇಲ್ಲೇ ಅದೇ ಏರಿಯಾದಾಗ ಅದೀನಿ. ಸ್ವಲ್ಪ ಲೊಕೇಶನ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಬೇಗ. ಅಯ್ಯೋ, ಅದು ನಾನೇ ಬಂದ್ಬಿಡ್ತೀನಿ. ಇವಾಗ ಆಗ್ತೀಯಾ ಇಲ್ಲ ಅಷ್ಟೇ ಹೇಳು. ನೋಡು, ನೀನು ಯಾವ ಸೂಳ ಮಗನ ಜೊತೆಗೆ ಅದೇನೋ ನನಗೆ ಗೊತ್ತೈತಿ. ಮುಚ್ಕೊಂಡು ಹಾಕು. ನೋಡು, ಸಿಟ್ ಬರ್ಸ್ಬೇಡ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನೆ ಇರು. ನನಗೆ ಅವೆಲ್ಲ ಸೋದಿ ಹೇಳಕ್ ಹೋಗ್ಬೇಡ. ನನಗೆ ಅದು ಕೇಳಕ್ಕೆ ಇಷ್ಟ ಇಲ್ಲ. ಇವಾಗ 10 ನಿಮಿಷದಾಗ ನೀನು ಇಲ್ಲಿ ಬರಬೇಕು. ಬಂದಿಲ್ಲ ಅಂದ್ರೆ ನಮ್ಮಿಬ್ರು ಫೋಟೋಸ್ ಇನ್ಸ್ಟಾಗ್ರಾಮ್ಗೆ ಹಾಕತ್ನೋ ಇಲ್ಲ ನಿಮ್ಮ ಅಪ್ಪ ಕೂಡ ಕಳಿಸ್ತೀನಿ ನೋಡು. ನಾನು ಇವಾಗ ಫೋನ್ ಕಟ್ ಮಾಡ್ತೀನಿ, ನೀನು ಏನಾದರೂ ಮಾಡು. ಬಾ ನೀ ಜಲ್ದಿ. ಎಕ್ಸ್ಕ್ಯೂಸ್ ಮಿ, ನಿಮ್ಮ ಜೊತೆ ಒಂದು 10 ಮಿನಿಟ್ಸ್ ಮಾತಾಡ್ಬೋದಾ? ನನ್ನ ಜೊತೆನಾ? ನೀವು ಯಾರಂತಾನೆ ನನಗೆ ಗೊತ್ತಿಲ್ಲ. ನಾನ್ಯಾಕೆ ಮಾತಾಡ್ಬೇಕು ನಿಮ್ಮ ಜೊತೆ? ನಿಮ್ಮ ತಂದೆ ಫ್ರೆಂಡ್ ಮಗ ನಾನು. ನಿಮ್ಮನ್ನ ಮ್ಯಾರೇಜಲ್ಲಿ ನೋಡಿದ್ದೆ. ಓ ಹೌದಾ? ನಾನು ನಿಮ್ಮನ್ನು ನೋಡಿದ್ದೆ. ಏನು ಹೇಳಿ? ಈಗಲಾದರೂ ಒಂದು 10 ಮಿನಿಟ್ಸ್ ಮಾತಾಡ್ಬೋದಲ್ಲ? ನೋಡಿ, ನಿಮ್ಮ ಜೊತೆ ಮಾತಾಡಬಾರ್ದಂತ ಏನಿಲ್ಲ, ಆದರೆ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಮಾತಾಡಿದರೆ ನಮ್ಮ ತಂದೆ ಮರ್ಯಾದೆ ಹೋಗುತ್ತೆ. ನೀವೇನೇ ಮಾತಾಡ್ಬೇಕಂದ್ರೂ ಮನೆಗೆ ಬಂದು ಮಾತಾಡಿ. ಹೆಂಗಿದ್ರು ನೀವು ನಮ್ಮ ತಂದೆಗೆ ಬೇಕಾದವರಲ್ಲ. ಮನೆಗೆ ಬಂದು ಮಾತಾಡೋಕ್ಕಾಗಲ್ಲ ಅಂತಲೇ ಇಲ್ಲಿ ಬಂದು ಮಾತಾಡ್ತಿರೋದ್ರಿ. ನಿಮ್ಮ ಜೊತೆ ನಾನು ಆ್ಯಕ್ಚುಲಿ ಪರ್ಸ್ನಲಾಗಿ ಮಾತಾಡಬೇಕು. ಹೌದಾ? ಸರಿ, ಏನು ಹೇಳಿ? ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡಿರಿ, ನಿಮ್ಮ ಫೋನ್ ನಂಬರ್ ನನಗೆ ಕೊಡ್ರಿ. ನೀವು ಫ್ರೀ ಇದ್ದಾಗ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ನಾನು ಫೋನ್ ಯೂಸ್ ಮಾಡಲ್ಲ ರೀ. ಹೌದಾ? ಆ್ಯಕ್ಚುಲಿ ನಿಮ್ಮನ್ನು ಕಂಡ್ರೆ ನಂಗೆ ತುಂಬ ಇಷ್ಟ. ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನಿಮಗೂ ನಾನು ಇಷ್ಟ ಇದ್ದರೆ ಹೇಳಿ, ನಿಮ್ಮ ಮನೇಲಿ ಬಂದು ಮಾತಾಡ್ತೀನಿ. ನನಗೆ ನನ್ನ ತಂದೆ ಅಂದರೆ ತುಂಬ ಇಷ್ಟ. ಅವ್ರು ಯಾರಿಗೆ ತೋರಿಸ್ತಾರೋ ನಾ ಅವ್ರನ್ನೇ ಮದುವೆ ಆಗೋದು. ನಾನು ಕೇಳಿದ್ದು ನಿಮಗೆ ನಾನು ಇಷ್ಟ ಅದೀನೋ ಇಲ್ಲೋ. ನೋಡಿ, ನನ್ನ ಫ್ಯಾಮ್ಲಿಗೆ ನೀವು ಇಷ್ಟ ಆದರೆ ನನಗೂ ಇಷ್ಟ ಆದಂಗೆ. ನಮ್ಮ ಅಪ್ಪ ಏನಾದರೂ ನಿಮಗೆ ಮದುವೆ ಆಗು ಅಂದರೆ ನಾನು ಖಂಡಿತ ನಿಮ್ಮನ್ನೇ ಮದುವೆ ಆಗ್ತೀನಿ. ಅದರಲ್ಲೂ ನಮ್ಮಪ್ಪ ಗೌರ್ಮೆಂಟ್ ಜಾಬ್ ಇರೋರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಹಾಗಂದ್ರೆ 100% ಗೌರ್ಮೆಂಟ್ ಕೆಲಸ ಸಿಕ್ಕ ಮೇಲೆ ನಿಮ್ಮ ಮನೆಗೆ ಬಂದು ನಾನು ಹೆಣ್ಣು ಕೇಳ್ತೀನಿ. ಆದ್ರೆ ಅಲ್ಲಿವರೆಗೂ ನಿಮ್ಮ ಜೊತೆ ಮಾತಾಡೋಕೆ ನಿಮ್ಗೊಂದು ಫೋನ್ ಗಿಫ್ಟ್ ಕೊಡ್ಬೋದಾ? ನೋಡಿ, ಅಕಸ್ಮಾತ್ ನಮ್ಮಿಬ್ಬರು ಮದುವೆ ಫಿಕ್ಸ್ ಆದರೂ ಕೂಡ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಯಾಕೆ? ಬನ್ನಿ ಹೇಳ್ತೀನಿ. ಈಗ ಹೇಳ್ರಿ, ಯಾಕಾಗಲ್ಲ? ನೋಡ್ರಿ, ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆದಾಗೂ ನಮ್ಮಪ್ಪ ನಮ್ಮ ಭಾವನ ಜೊತೆ ನಮ್ಮ ಅಕ್ಕನಿಗೆ ಫೋನಲ್ಲಿ ಮಾತಾಡೋಕೆ ಬಿಟ್ಟಿಲ್ಲ.
ಇವಾಗ ನಾನು ನಿಮ್ಮ ಹತ್ರ ಫೋನ್ ಇಸ್ಕೊಂಡು ಕದ್ದು ಮುಚ್ಚಿ ಮಾತಾಡೋಕ್ಕೆ ನನಗಿಷ್ಟ ಆಗಲ್ಲ. ಅವ್ರ ನಂಬಿಕೆಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ಅಕಸ್ಮಾತ್ ನಮ್ಮ ಅಪ್ಪ ಈ ಮದುವೆಗೆ ಒಪ್ಪಲಿಲ್ಲ ಅಂದರೆ ಡೈಲಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ತಲೆ ಕೆಡಿಸಿ ನಾನು ನಿಮಗೆ ಮೋಸ ಮಾಡಿದೆ ಅನ್ನೋ ಫೀಲಿಂಗ್ ನನಗೂ ಬರಬಾರ್ದಲ್ಲ. ಅದಕ್ಕೆ ನಿಮ್ಮ ಜೊತೆ ಫೋನಲ್ಲಿ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಮದುವೆ ಆಗೋಕ್ಕಾಗಲ್ಲ ಅಂತ ಗೊತ್ತಿದ್ರು ಎಷ್ಟೋ ಹುಡುಗಿಯರು ಹುಡುಗರ ಜೊತೆ 24 ತಾಸು ಫೋನಾಗ ಮಾತಾಡ್ತಾನೆ ಇರ್ತಾರೆ. ಅವ್ರ ತಲೆ ಕೆಡಿಸಿ ಟೈಮ್ ಪಾಸ್ ಮಾಡ್ತಾನೆ ಇರ್ತಾರೆ. ಅಂಥದ್ರಾಗ ನಿಮ್ಮಂಥ ಹುಡುಗಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ನನ್ನ ಚಾಯ್ಸ್ ಯಾವತ್ತೂ ರಾಂಗ್ ಆಗಲ್ಲ. ನೀವೇ ನನಗೆ ಸರಿಯಾದ ಜೋಡಿ. ನೋಡ್ರಿ, ಒಬ್ಬರನ್ನ ನಂಬಿಸಿ ಮೋಸ ಮಾಡೋದು ನಮ್ಮ ಮನೆಯಲ್ಲಿ ನನಗೆ ಕಲಿಸಿಲ್ಲ. ಇವಾಗ ನಾನು ನಿಮ್ಮನ್ನು ಮದುವೆ ಆಗ್ತೀನಂತ ನಂಬಿಸಿ ನಮ್ಮ ಮನೇಲಿ ಒಪ್ಪಲಿಲ್ಲ ಅಂತ ಹೇಳಿ ನಿಮ್ಮಿಂದ ದೂರ ಆಗೋಕ್ಕೆ ನನಗಾಗಲ್ಲ. ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಪಲ್ಲ. ನಿಜ ಹೇಳಬೇಕು ಅಂದರೆ ನನಗೂ ನೀವು ಇಷ್ಟ ಆದ್ರಿ. ಆದರೆ ಮನೆಗೆ ಬಂದು ನೀವೇ ಒಪ್ಪಿಸ್ಬೇಕು. ಆವಾಗ ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ. 100% ಒಪ್ಪಿಸ್ತೀನಿ. ನಿಜ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಜಾಬು ನನ್ನ ಗುರಿ ಅಲ್ಲ. ಸಿನಿಮಾ ಫೀಲ್ಡ್ ನಂಗೆ ತುಂಬ ಇಷ್ಟ. ನಿಮ್ಮ ಸಲುವಾಗಿ ನನ್ನ ಗುರಿನ ಚೇಂಜ್ ಮಾಡ್ಕೊತೀನಿ. ಗೌರ್ಮೆಂಟ್ ಜಾಬ್ ತೊಗೊತೀನಿ. ಮುಂದೆ ವರ್ಷ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀನಿ. ಸರಿ, ನಾನು ಕಾಯ್ತಾ ಇರ್ತೀನಿ. ಆಲ್ ದ ಬೆಸ್ಟ್. ನನ್ನನ್ನು ಮಾತಾಡ್ಸೋದಕ್ಕೆ ಇಷ್ಟೊಂದು ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಏನು ಚೀಪ್ ಟ್ರಿಕ್ಸಾ? ಇಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮಿಬ್ರು ಫೋಟೋಸ್ ಪೋಸ್ಟ್ ಮಾಡ್ತೀನಿ ಅಂತ ಹೇಳೋದು, ನಮ್ಮ ಫೋಟೋಸ್ನ ಅಪ್ಪ ಅಮ್ಮಂಗೆ ಕಳಿಸ್ತೀನಿ ಅಂತ ಹೇಳೋದು, ಇದು ಚೀಪ್ ಟ್ರಿಕ್ಸ್ ಅಲ್ಲದೆ ಇನ್ನೇನು? ಸರಿ, ನಾನು ಚೀಪ್ ಟ್ರಿಕ್ಸ್ ಯೂಸ್ ಮಾಡೋಣ ಆದರೆ ನನ್ನ ಎದುರಿಗೆ ಆ ಸುಳ ಮಗನ ನಂಬರ್ ಬ್ಲಾಕ್ ಮಾಡಿ ಇವಾಗ ಅವನ ಜೊತೆಗೆ ಕುಳಿತಿಯಲ್ಲ, ನಿನ್ನೇನಂತ ಕರಿಬೇಕು? ಇನ್ನೇನಂತ ಕರಿತೀಯ? ಆಲ್ರೆಡಿ ಕೊಟ್ಟಿದ್ಯಲ್ಲ ಒಂದು ಬಿರುದು. ನಿನ್ನನ್ನು ಲವ್ ಮಾಡಿದ ತಪ್ಪಿಗೆ ಅಂತ ಅನಿಸ್ಕೊಬೇಕು. ನೀನ್ ಮಾಡಿರೋ ಕೆಲಸ ನನಗೆ ಹಂಗ ಅನ್ಸತಿ, ಅದಕ್ಕೆ ಅಂದಿನಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಹಂಗ ಅನ್ಸತಿ. ನಂಬಿಕೆ ಉಳಿಸ್ಕೊಳ್ಳೋಂತ ಕೆಲಸ ಯಾವುದು ನೀನ್ ಮಾಡಿಲ್ಲ, ಅದಕ್ಕೆ ನಿನ್ ಮೇಲೆ ನಂಗೆ ನಂಬಿಕೆ ಇಲ್ಲ. ನಿನ್ನನ್ನು ಪ್ರೀತಿ ಮಾಡಿದ ತಪ್ಪಿಗೆ ನೀನ್ ಹಾಕಿರೋ ಬೇಲಿ ಒಳಗಡೆ ನಾನ್ ಬದುಕೋದಕ್ಕಾಗಲ್ಲ. ಜೊತೆಗೆ ಪ್ರತಿದಿನ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಂಡಿರೋಕು ನನ್ ಕೈಯಲ್ಲಿ ಆಗಲ್ಲ. 5 ವರ್ಷ, ಬರೀ 5 ವರ್ಷ ನಾನು ನಿನ್ನನ್ನು ಪ್ರೀತಿ ಮಾಡಿದ ತಪ್ಪಿಗೆ 50 ವರ್ಷ ನೀನ್ ಕೊಡೋ ಹಿಂಸೆನ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ನೋಡು, ಟಾಪಿಕ್ ಡೈವರ್ಟ್ ಮಾಡಕ್ ಹೋಗ್ಬೇಡ. ನನ್ನ ಹತ್ರ ಸುಳ್ಳು ಹೇಳಿ ಆ ಸುಳ ಮಗನ ಹತ್ರ ಹೋಗೋ ಅವಶ್ಯಕತೆ ಏನಿತ್ತು? ನಿನ್ನ ಹತ್ರ ಕೇಳಿದ್ರೆ ಹೋಗಕ್ ಬಿಟ್ಬಿಡ್ತಿದ್ದ? ನೋಡು, ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಮೇಲೆ ಯಾವ ನಂಬಿಕೆನೂ ಇಲ್ಲ, ಯಾವ ಪ್ರೀತಿನೂ ಇಲ್ಲ. ನನ್ನನ್ನ ನಿನ್ ಕೈಗೊಂಬೆ ಮಾಡ್ಕೊಬೇಕು ಅನ್ನೋದು ಮಾತ್ರ ನಿನ್ನ ತಲೆಯಲ್ಲಿ ಇರೋದು. ಇಷ್ಟು ದಿನ ನೀನ್ ಹಾಕೋ ರಿಸ್ಟ್ರಿಕ್ಷನ್ಸ್ ನಾನು ಸಹಿಸ್ಕೊಳ್ತಾ ಇದ್ದಿದ್ದು ನಿನ್ ಮೇಲೆ ಇದ್ದಿದ್ ಪ್ರೀತಿಗೆ. ಆದ್ರೆ ಇತ್ತೀಚೆಗೆ ನಿನ್ನಲ್ಲಿ ಯಾವ ಪ್ರೀತಿನೂ ನನಗೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇರೋದು ಬರೀ ಅನುಮಾನ. ನಿಮ್ಮಂತ ಹುಡುಗಿಯರಿಗೆ ನಿಮ್ಮ ಅಪ್ಪ ಅಮ್ಮ ಅಣ್ಣ ಹಾಕೋ ಯಾವುದೇ ರಿಸ್ಟ್ರಿಕ್ಷನ್ಸ್ ಅನುಮಾನ ಅನ್ಸಲ್ಲ. ಅದೇ ರಿಸ್ಟ್ರಿಕ್ಷನ್ಸ್ ಪ್ರೀತಿ ಹುಡುಗ ಆಗಿದ್ರೆ ಅನುಮಾನ ಅನ್ಸುತ್ತಲ್ಲ. ನಿಜವಾಗ್ಲೂ ಪ್ರೀತಿ ಮಾಡೋ ಹುಡುಗ ತನ್ನ ಹುಡುಗಿ ಮೇಲೆ ರಿಸ್ಟ್ರಿಕ್ಷನ್ ಹಾಕಕ್ಕೆ ಇಷ್ಟಪಡಂಗಿಲ್ಲ. ನಿಮ್ಮ ಹುಡುಗ ಏನು ಮಾಡಿದರೆ ಬೇಜಾರಾಗುತ್ತೆ, ಯಾವ ರೀತಿ ನಡ್ಕೊಂಡ್ರೆ ಕೋಪ ಬರುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಅವನಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ರಿಸ್ಟ್ರಿಕ್ಷನ್ ಹಾಕೋ ಪರಿಸ್ಥಿತಿ ತಂದಿಡೋರು ನೀವು. ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ನಾನು ಹೆಂಗಿದ್ದೀನೋ ಹಾಗೆ ಇಷ್ಟಪಡ್ತಿದ್ದೆ. ಅದು ಬಿಟ್ಟು ನಿನಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಂಡು ನನ್ನನ್ನು ಇಷ್ಟಪಡ್ತಾ ಇರಲಿಲ್ಲ. ಹಂಗಂದ್ರೆ ನೀನು ಯಾವ ಲವರ್ ಜೊತೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಬೇಕು? ನೀನು ನಡ್ಕೊಳ್ಳೋ ರೀತಿಯಿಂದ ನನಗೆ ಎಷ್ಟು ನೋವು ಕೂಡ ತಡ್ಕೋಬೇಕಾ? ನೋಡು, ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋದು ನನಗಿಷ್ಟ. ಅದು ನಿನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನನ್ನನ್ನು ಬಿಟ್ಬಿಡು. ಈ ಜಗತ್ತಿನಲ್ಲಿರೋ ಆಲ್ಮೋಸ್ಟ್ ಹುಡುಗರು ತಾವೆಲ್ಲ ಹುಡುಗರ ಜೊತೆ ಕ್ಲೋಸ್ ಆಗಿದ್ರ ಎಲ್ಲ ಹುಡುಗರು ಅವ್ರು ಇಷ್ಟಪಡ್ತಾರೆ ಅನ್ನೋ ಭ್ರಮೇಲಿ ಇರ್ತಾರೆ. ಆದ್ರೆ ಈ ಜಗತ್ತಿನಲ್ಲಿರೋ ಯಾವ ಹುಡುಗ ಕೂಡ ತಾವು ಪ್ರೀತಿಸೋ ಹುಡುಗಿ ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿರೋದನ್ನ ಸಹಿಸಲ್ಲ. ಇನ್ನೊಂದು ಮಾತು, ಹೊಟ್ಟೆ ಪಾಡಿಗೋಸ್ಕರ ದೇಹ ಹಂಚ್ಕೊಂಡು ಬದುಕೊಳ್ಳಿ. ತಾವು ಪ್ರೀತಿಸೋ ವ್ಯಕ್ತಿಗೆ ದುಃಖ ಆಗುತ್ತೆ ಅಂತ ಗೊತ್ತಿದ್ರು ಬೇರೆ ಹುಡುಗರ ಜೊತೆ ಕುಲುಕ್ತಿರಲ್ಲ, ನಿಮ್ಮಂತ ಹುಡುಗಿ. ನೋಡು, ಪದೇ ಪದೇ ನಾನು ತಪ್ಪು ಮಾಡಿಲ್ಲ ಅಂದ್ರೂ ನಿನ್ನ ಹತ್ರ ಅನ್ನಿಸ್ಕೊಳ್ಳಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಇವಾಗ ನನ್ನ ಮನಸ್ಸಿನ ಮಾತು ಹೇಳ್ತೀನಿ ಕೇಳು. ನನಗೆ ನಿನ್ನ ಮೇಲೆ ಇವಾಗ ಯಾವ ಫೀಲಿಂಗ್ಸ್ ಉಳಿದಿಲ್ಲ.
ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಗುಡ್ ಬೈ. ಹಿಂಗೆಲ್ಲ ಆಗ್ಬೋದು ಅಂತೇಳಿ ನಂಗೆ ಮುಂಚೆನೇ ಡೌಟ್ ಇತ್ತು. ನನಗನ್ಸಿದ ಮಟ್ಟಿಗೆ ಹುಡುಗಿಯರ ಜೊತೆ ನಾವು ಮದುವೆಗಿಂತ ಮುಂಚೆ ಮಾತಾಡೋಕೆ ಹೋಗ್ಬಾರ್ದು. ಮನಸ್ಸಿನಾಗ ಎಷ್ಟರ ಲವ್ ಇರಲಿ, ಡೈರೆಕ್ಟ್ ಹೋಗಿ ಮದುವೆ ಅಪ್ರೋಚ್ ಮಾಡ್ಬಿಡೋದು. ಮನೆಗೆ ಒಪ್ಪಿಸಿ ಮದುವೆ ಆಗ್ಬಿಟ್ರೆ ಈ ಥರ ಲವ್ ಫೇಲರ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಈ ವಿಷಯದಾಗ ನನ್ನ ನಿರ್ಧಾರನ ಸರಿ ಅನ್ಸುತ್ತೆ ನನಗೆ. ನಮ್ಮೆಲ್ಲ ನಿರ್ಧಾರಗಳು ಒಂದಲ್ಲ ಒಂದಿನ ತಪ್ಪು ಅನ್ನೋದು ಹಿಂಗೆ ಪ್ರೂವ್ ಆಗುತ್ತಾ? ಸಾಧ್ಯನೇ ಇಲ್ಲ. ನನ್ನ ನಿರ್ಧಾರ ಯಾವತ್ತೂ ತಪ್ಪಾಗಿಲ್ಲ, ಮುಂದಿನೂ ತಪ್ಪಾಗಲ್ಲ. ಆಗ್ಬೋದು. ಏ ವಾಸ್ಯ ಬಾರೋ ಮರೆ, ಮದುವೆಗೆ ಒಂದು ತಿಂಗಳಾಗೈತಿ, ಇವತ್ತು ಕಣ್ಣು ನೋಡಿ ಬಾಬಾ ಕುಂದ್ರ. ನಾನು ನಿನ್ನ ಥರನೇ ಪ್ರೀತಿಸಿದ ಹುಡುಗಿನ ಅವ್ರ ಮನೇಲಿ ಒಪ್ಪಿಸಿ ಏನು ಮದುವೆನ ಆದೆ. ಆದರೆ ನನ್ನ ಹೆಂಡತಿಗೆ ನಾನು ಇಷ್ಟನೇ ಆಗಿರಲಿಲ್ಲ. ಮದುವೆ ಮುಂಚೆ ಮಾತಾಡಿದರೆ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತೇಳಿ ನಾನು ಮಾತಾಡಿರಲಿಲ್ಲ. ಆದರೆ ನನಗೆ ಇವಾಗ ಅನ್ಸುತ್ತೆ ಮೊದಲೇ ನಾವು ಮಾತಾಡಿದರೆ ಇಬ್ಬರಿಗೂ ಚೆನ್ನಾಗಿರ್ತಿತ್ತು ಅಂತ. ಒಬ್ಬ ರಾಂಗ್ ಪರ್ಸನ್ ಜೊತೆ ಮದುವೆ ಮಾಡಿಕೊಂಡು ಜೀವನ ಮಾಡೋದು ಒಬ್ಬ ಖೈದಿ ಜೈಲಲ್ಲಿ ಅನುಭವಿಸ್ತಿರೋ ನೋವುಕ್ಕಿಂತ ಕ್ರೂರವಾಗಿರುತ್ತೆ. ಈ ಕಡೆ ಮನೆನೂ ಅನ್ಸಲ್ಲ, ಮನಸ್ಸಿಗೂ ನೆಮ್ಮದಿ ಇರಲ್ಲ. ಯಾವ್ದೋ ರಿಸ್ಟ್ರಿಕ್ಷನ್ಸ್ ಹಾಕ್ದೆ ಅವಳನ್ನ ಅವಳ ಪಾಡಿಗೆ ಬದುಕೋಕ್ ಬಿಟ್ರೆ ನಮ್ಮ ಹುಡುಗಿ ನಮ್ಮ ಜೊತೆ ಇರ್ತಾಳ ಅಂತ ಆಯ್ತು. ಛೇ ಇದೇ ರೀತಿ ಅನ್ಕೊಂಡು ನಮ್ಮ ಫ್ರೆಂಡ್ ಒಬ್ಬ ಫುಲ್ ಫ್ರೀಡಮ್ ಕೊಟ್ಟಿದ್ದ ತನ್ನ ಹುಡುಗಿಗೆ. ಅವನ ಕತೆ ಹೇಳ್ತೀನಿ ಕೇಳ್ರಿ. ನಾ ಹಿಂಗೆ ಕೇಳ್ತಾಯಿದ್ದೆ ಅಂತ ತಪ್ಪಿಕೊಳಕ್ಕೆ ಹೋಗ್ಬೇಡ. ನನಗೆ ಈ ಥರ ಪ್ರಶ್ನೆ ಕೇಳಕ್ಕೆ ಇಷ್ಟ ಇಲ್ಲ. ಏನದು ನನ್ನ ಹತ್ರ ಕೇಳೋಕ್ಕೂ ಹೆದರ್ತಿರೋದು? ನಿನ್ನೆ ನೀ ಯಾರ ಜೊತೆ ಚಾಟ್ ಮಾಡ್ತಾಯಿದ್ದೆ? ನನ್ನ ಫ್ರೆಂಡ್ ಜೊತೆ. ಫ್ರೆಂಡ್ ಅಂದರೆ ಹುಡುಗಿನ ಅಥವಾ ಹುಡುಗನ? ಅಫ್ಕೋರ್ಸ್ ಹುಡುಗಿನೇ. ನನ್ನ ಫ್ರೆಂಡ್ ಕವಿತಾ. ಫೋನ್ ಹಚ್ಕೊಳ್ಳ, ಮಾತಾಡ್ತೀಯಾ? ನಿಜ ಹೇಳ. ಬಸ್ಸು, ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ? ಅನುಮಾನ ಅಲ್ಲ, ನಡೆದಿರೋದನ್ನು ಹೇಳ್ತಾ ಇದ್ದೀನಿ. ನಾಟಕ ಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ನನ್ನ ಕಣ್ಣು ನಾನೇ ನಂಬ್ತಾ ಇಲ್ಲ. ನೀನು ಫೋನ್ ಕೊಡು. ವಾಟ್? ಇವಾಗ ನಾನು ಫೋನ್ ಚೆಕ್ ಮಾಡೋ ಥರನೂ ಅದು ನೀನು? ಕೊಡ್ತೇ ಇಲ್ವಾ? ತಗೋ, ಫೋನ್ ಲಾಕ್ ಓಪನ್ ಮಾಡಿದ್ದೀನಿ. ಏನು ಚೆಕ್ ಮಾಡ್ಕೊತಿ ಮಾಡ್ಕೊ. ಯಾರ್ದಿದು ನಂಬರ್? ಅನಿತಾ ಅಂತ ಸೇವ್ ಐತಿ. ವಾಟ್ಸಪ್ಪಲ್ಲಿ ನೋಡಿದ್ರೆ ಬರೀ ಡಿಯರ್ ಡಾರ್ಲಿಂಗ್ ಅಂತ ಮೆಸೇಜ್ ಐತಿ. ಈಗ ನಾನು ನನ್ನ ಫ್ರೆಂಡ್ಸಿಗೆ ಡಿಯರ್ ಡಾರ್ಲಿಂಗ್ ಅಂತ ಕರೆಯೋದು ತಪ್ಪಾ? ತಪ್ಪಲ್ಲ. ಅಲ್ಲ, ನಾನು ನಿನಗೆ ಏನು ಕಮ್ಮಿ ಮಾಡಿದ್ದೆ? ನನಗೆ ಯಾಕೆ ಮೋಸ ಮಾಡ್ತಾಯಿದ್ದೆ? ನಂದೇನು ತಪ್ಪೈತೆ ನೀನು ಹೇಳು. ತಪ್ಪು ನಿಂದಾಯ್ತಿ. ನಿನ್ನ ನಂಬಿದ್ದ ನಿನ್ನ ತಪ್ಪು. ನಾ ಮೂರ್ಖರನ್ನ ತುಂಬ ಜನ ನೋಡಿದ್ದೀನಿ, ಆದರೆ ನಿನ್ನಂಥ ಮೂರ್ಖನ ಎಲ್ಲೂ ನೋಡಿಲ್ಲ. ಒಬ್ರನ್ನ ನಂಬೇಕು, ಆದರೆ ನಿನ್ನಷ್ಟು ಅತಿಯಾಗಲ್ಲ. ನಾನು ನಿನ್ನ ಪ್ರೀತಿ ಮಾಡಿದ್ದಕ್ಕೆ ಮೂರ್ಖ. ಮತ್ತೆ ನಾ ಯಾರ ಜೊತೆ ಬೈಕಲ್ಲಿ ಹೋದ್ರು ಹೋಗು, ನಿನ್ನ ಮೇಲೆ ನಂಬಿಕೆ ಐತೆ ಅಂತಿದ್ದಿ. ನಿನ್ನ ಎದುರುಗಡೆನೆ ಬೇರೆ ಹುಡುಗರ ಜೊತೆ ಫ್ಲರ್ಟ್ ಮಾಡಿದ್ರು ನೀ ಸಿಟಿಗೆ ಬರ್ತಿದ್ದಿಲ್ಲ. ಓದಕ್ಕಂತ ಹೇಳಿ ಬೇರೆ ಹುಡುಗರ ಜೊತೆ ಪಾರ್ಕ್ ಫಿಲಿಮ್ಗೆ ಹೋದ್ರು ನೀ ಗೊತ್ತಿದ್ರು ಗೊತ್ತಿಲ್ಲಾರ್ದಂಗೆ ಸುಮ್ಮನೆ ಇರ್ತಿದ್ದೆ. ನಾ ಎಷ್ಟೋ ಹುಡುಗರ ಜೊತೆ ಎಷ್ಟೋ ತನಕ ಚಾಟ್ ಮಾಡಿದ್ರು ಒಂದು ಮಾತು ಯಾಕೆ ಅಂತ ಕೇಳ್ತಿದ್ದಿಲ್ಲ. ನೀನನ್ನು ತಡೆದಿದ್ರೆ ನಾ ಮಾಡ್ತಿರೋ ತಪ್ಪುಗಳನ್ನೆಲ್ಲ ತಪ್ಪು ಅಂತ ಕಪಾಳಕ್ಕೆ ಹೊಡೆದು ಹೇಳಿದರೆ ನಾ ಈ ಥರ ಆಗ್ತಾ ಇದ್ದಿಲ್ಲ. ನನ್ನ ಫ್ರೆಂಡ್ ಅಂತ ಮಾತಾಡ್ತಿದ್ದ ಹುಡುಗ ಬಂದು ನಂಗೆ ಪ್ರಪೋಸ್ ಮಾಡ್ದೆ. ನಾನು ಹಿಂಗೆ ಹೇಳಿದೆ, ನೀನು ಆಗೂ ಅವನ ಜೊತೆ ಮಾತಾಡಬೇಡ ಅಂತ ಒಂದು ಮಾತು ಹೇಳಿಲ್ಲ. ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೂ ಅವನ ಮೇಲೆ ಲವ್ ಆಯಿತು. ನೀ ಫ್ರೀ ಬಿಟ್ಟಿದ್ದಕ್ಕೆ ಈ ರೀತಿ ಆಗಿದ್ದು. ಸರಿ, ಎಲ್ಲ ನಂದೇ ತಪ್ಪು, ನಾ ಒಪ್ಕೊತೀನಿ. ನಿನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯದಾಗ ನೀ ನನ್ನ ಅನುಮಾನ ಪಡ್ಕೊಂತಿ ಬಸ್ಸು ಅಂತ ಅನ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾ ಸುಮ್ಮನೆ ಇರ್ತಾ ಇದ್ದೆ. ನನ್ನ ಪ್ರೀತಿ ನಿಜವಾಗಿದ್ದೆ, ಆದರೆ ಒಂದಲ್ಲ ಒಂದು ದಿನ ನನ್ನ ಮನಸ್ಸಿನ ಮಾತು, ನನ್ನ ನೋವು ತಾನಾಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಜಗತ್ತಲ್ಲಿರೋ ಎಲ್ಲ ಪ್ರಾಣಿಗಳಿಗೂ ಸ್ವಾತಂತ್ರ್ಯನೇ ಅತಿ ಹೆಚ್ಚು ಪ್ರಿಯವಾದಂತೆ. ಸ್ವಾತಂತ್ರ್ಯವಾಗಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಅತಿ ಹೆಚ್ಚು ಖುಷಿಯಾಗಿರ್ತಾನೆ ಅನ್ನೋದೇ ಕೇಳಿದ್ದೇನೆ. ನನಗೆ ನಿನ್ನ ಸಂತೋಷನೇ ಮುಖ್ಯ ಅಂದ್ಕೊಂಡಿದ್ದೆ. ಅದಕ್ಕೆ ನೀ ಏನೇ ತಪ್ಪು ಮಾಡಿದರೂ ಸಹಿಸ್ಕೊಂಡಿದ್ದೆ.
ಒಂದಲ್ಲ ಒಂದು ದಿನ ನಿನ್ನ ತಪ್ಪು ನಿನಗೆ ಅರಿವಾಗುತ್ತೆ, ನನ್ನ ಪ್ರೀತಿ ಎಂಥದ್ದಂತ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆ ದೇವರು ನಾವು ಪ್ರೀತಿಸೋ ವ್ಯಕ್ತಿ ಹೆಸರನ್ನ ನಮ್ಮ ಮನೆ ಬರ್ದಿಲ್ಲ ಅಂತಂದ್ರೆ ನಮ್ಮ ಪ್ರಾಣ ಕೊಟ್ಟು ತೋರಿಸಿದ್ರೂ ನಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗಲ್ಲ. ನಿಜ ಹೇಳು, ಅವನು ನನಗಿಂತ ಹೆಚ್ಚು ಪ್ರೀತಿಸ್ತಾನೆ? ಇಲ್ಲ, ನಿನ್ನಷ್ಟು ನನ್ನ ಪ್ರೀತಿಸೋಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಆದರೆ ನಾನು ಅವನ ಜೊತೆ ಇರೋದೇ ಸರಿ. ಯು ಡಿಸರ್ವ್ ಬೆಟರ್ ದೆನ್ ಮೀ. ನಾನಂತ ಕೆಟ್ಟ ಹುಡುಗಿ ನಿನ್ನಂಥ ಒಳ್ಳೆ ಹುಡುಗನ ಜೊತೆ ಇರೋದು ಸರಿಯಲ್ಲ. ನಿನ್ನ ಮನಸ್ಸಿಗೆ ನಾನು ಆಲ್ರೆಡಿ ತುಂಬ ದುಃಖ ಕೊಟ್ಟಿದ್ದೀನಿ. ನಿನ್ನ ಥರ ಸಿನ್ಸಿಯರಾಗಿ ನನ್ನ ಕೈಲೇ ಬದುಕೋಕ್ಕಾಗಲ್ಲ. ಸಾರಿ ಕಣೋ ಮುದ್ದು, ಬಾಯ್. ಸೊ ಫುಲ್ ಫ್ರೀಡಮ್ ಕೊಟ್ಟರು ಹುಡುಗಿ ಬಿಟ್ಟು ಹೋಗ್ತಾಳ ಅಂತ ಆಯ್ತು. ಹಾಗಾದ್ರೆ ನಿಮ್ಮ ಪ್ರಕಾರ ಹುಡುಗಿ ಬಿಟ್ಟೇ ಹೋಗ್ಬಾರ್ದು ಅಂದ್ರೆ ಏನು ಮಾಡಬೇಕು? ಹುಡುಗಿ ಇಷ್ಟ ಆದ ತಕ್ಷಣ ಅವ್ರ ತಂದೆ ತಾಯಿಗೆ ಹೋಗಿ ಮಾತಾಡಿ ಒಪ್ಪಿಸಿ ಮದುವೆ ಆಗ್ಬಿಡ್ಬೇಕು. ಮದುವೆ ಆಗೋವರೆಗೂ ಫೋನಲ್ಲಂತೂ ಮಾತಾಡೋಕ್ಕೆ ಹೋಗ್ಬಾರ್ದು. ಮನೇಲಿ ಒಪ್ಸೋದೇನೋ ಸರಿ, ಆದ್ರೆ ಯಾಕೆ ಮಾತಾಡಬಾರ್ದು? ಈ ಜಗತ್ತಿನಾಗಿರೋ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳು ಆಮೇಲೆ ವಿಚಾರಗಳು ಬೇರೆ ಬೇರೆ ಆಗಿರ್ತಾವೆ. ಅವು ಒಂದಕ್ಕೊಂದು ಸಿಂಕ್ ಆಗ್ತಿರಲ್ಲ. ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ದಿನ ನಾವು ಒಬ್ರಿಗೊಬ್ರಿಗೆ ಇಷ್ಟ ಆಗ್ಬೋದು. ಆಮೇಲೆ ನಮ್ಮಲ್ಲಿರೋ ಭಿನ್ನತೆ, ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಹುಡುಗರು ನಿಮ್ಮನ್ನೇ ಫಾಲೋ ಮಾಡಿದ್ರೆ ಈ ಜಗತ್ತಲ್ಲಿ ಲವ್ ಫೇಲ್ಯೂರ್ ಅನ್ನೋದೇ ಇರೋದಿಲ್ಲ ಅನ್ನೇ ಇರ್ಬೋದು. ಎಲ್ಲರ ಲೈಫು ನಿಮ್ಮ ಥರನೇ ಇರೋದಿಲ್ಲಲ್ಲ ಸರ್. ಎಷ್ಟೇ ಟ್ರೈ ಮಾಡಿದ್ರು ಗೌರ್ಮೆಂಟ್ ಜಾಬ್ ಸಿಗ್ತಿರಲ್ಲ, ಸಿಕ್ಕರೂ ಜಾತಿ ಬೇರೆ ಆಗಿರ್ತೈತಿ. ಅಕಸ್ಮಾತ್ ನಾವು ಪ್ರೀತಿಸಿರೋ ಹುಡುಗಿ ಮನೇಲಿ ಒಪ್ಸಿದ್ರು ಅವಳಿಗೆ ನಾವೇ ಇಷ್ಟ ಆಗಿರೋಂಗಿಲ್ಲಲ್ಲ ಸರ್. ಬ್ಯಾಡ್ ಲಕ್ ಏನೂ ಮಾಡೋಕ್ಕಾಗಲ್ಲ ಹಂಗಿದ್ರೆ. ಸರಿ, ಹೋಗೋ ನೋಡ್ರಿ. ಸರ್ಪ್ರೈಸ್ ಅಂತೇಳಿ ಯಾವುದೋ ಗುಡಿ ಕರ್ಕೊಂಬಂದ್ಬಿಟ್ರಲ್ರಿ. ಬನ್ನಿ ಸರ್, ನಿಮ್ಗೆ ಗೊತ್ತಾಗುತ್ತೆ ಬರ್ರಿ. ಹೌದಾ? ಸರ್, ಇವಳೇ ನನ್ನ ಹುಡುಗಿ. ನನಗೋಸ್ಕರ ಅವಳು ಇಡೀ ಕುಟುಂಬನೇ ಬಿಟ್ಟು ಬಂದಿದ್ದಾಳೆ ಸರ್. ನಾವಿವತ್ತು ಇದೇ ದೇವಸ್ಥಾನದಲ್ಲಿ ಮದುವೆ ಆಗ್ತಾ ಇದ್ದೀವಿ. ಹಲೋ, ರಿಜಿಸ್ಟರ್ ಆಫೀಸ್ ಹತ್ರ ಅಲ್ಲೇ ಇದ್ಬಿಡಿ. ಒಂದು ಅರ್ಧ ತಾಸು ತಾಳಿ ಕಟ್ಕೊಂಡು ಕರ್ಕೊಂಬಂದ್ಬಿಡ್ತೀನಿ. ಹಾಂ ಸರ್, ಒಂದು ನಿಮಿಷ ಮಾತಾಡ್ತೀರಿ, ಬಂದೆ. ಹಲೋ, ನಿನಗೆ ಆ ಹುಡುಗ ಇಷ್ಟ ಅಂತ ನಂಗೆ ಮುಂಚೆನೇ ಹೇಳ್ಬೋದಿತ್ತಲ್ಲ. ಅವಾಗ ಆ ಹುಡುಗ ನನಗೆ ಇಷ್ಟ ಇರಲಿಲ್ಲ, ಸಮಯ ಕಳೆದಂತೆಲ್ಲ ಇಷ್ಟ ಆಗ್ತಾ ಹೋದ. ಇವಾಗ ನನ್ನ ಮನೆಯಲ್ಲಿ ಈ ಹುಡುಗ ನನಗೆ ಇಷ್ಟ ಇದ್ದಾನ ಅಂತ ಹೇಳಿದರೆ ಅವ್ರು ಖಂಡಿತ ಒಪ್ತಾ ಇರಲಿಲ್ಲ. ಅವ್ನ ಲೈಫಲ್ಲಿ ಸರಿಯಾಗಿ ಸೆಟಲ್ ಆಗಿಲ್ಲ ಅನ್ಸುತ್ತೆ ನನಗೆ. ನೋಡು, ನನಗೆ ಬೇರೆ ಹುಡುಗಿರ ಥರ ಸೆಟ್ಲಾಗಿರೋ ಹುಡುಗ ಬೇಡ. ನಾನು ಯಾರಿಗೆ ಇಷ್ಟಪಡ್ತೀನೋ, ನನಗೆ ಯಾರಿಗೆ ಬಿಟ್ಟಿರೋ ಶಕ್ತಿ ನನಗಿಲ್ವೋ ಅಂಥ ಹುಡುಗ ನನಗೆ ಬೇಕು. ಉದಯ್ ಮೇಲೆ ನನಗೆ ಪ್ರೀತಿನೂ ಇದೆ, ಅವ್ನು ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ. ಅವ್ನು ನಿನ್ಗೆ ಸರಿಯಾದ ಜೋಡಿ ಅಲ್ಲ ಅನಿಸುತ್ತೆ. ನೋಡು, ಅವ್ನು ನನಗೆ ಸರಿಯಾದ ಜೋಡಿ ಹೌದು ಅಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಅವ್ನು ನನ್ನ ಲೈಫಲ್ಲಿ ಇರಲೇಬೇಕು ಅಷ್ಟೇ. 2 ವರ್ಷದ ಹಿಂದೆ ನಾನು ನಿಂಗೆ ಪ್ರಪೋಸ್ ಮಾಡಿದಾಗ ನಂಗೆ ನೀವು ಇಷ್ಟ ಆಗಿದ್ರಿ ಅಂತ ಹೇಳಿದ್ದಿ. ನೀವು ಬಂದು ನಂಗೆ ಪ್ರಪೋಸ್ ಮಾಡಿದಾಗ ಖಂಡಿತ ನೀವು ಇಷ್ಟ ಆದ್ರಿ, ಆದರೆ ಪ್ರೀತಿ ಹುಟ್ಟಿರಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಬದಲಾವಣೆಗಳಾಗ್ತವೆ. ನನ್ನಲ್ಲೂ ಕೂಡ ಬದಲಾವಣೆಗಳಾಗಿ ನನ್ನ ಭಾವನೆಗಳು ಕೂಡ ಬದಲಾಗಿ ಉದಯ್ ನನಗಿಷ್ಟ ಆಗ್ತಾ ಹೋದ. ಅಂದಮೇಲೆ ಪ್ರೀತಿನೂ ಹುಡ್ತು. ಹೇಗಿದೆ ಸರ್ ನಮ್ಮ ಜೋಡಿ? ಎಷ್ಟೋ ಜನರ ಲೈಫ್ ಅನ್ನೋ ಪುಸ್ತಕದ ಎಲ್ಲ ಪುಟಗಳನ್ನು ನಾವು ಓದಿವಿ ಅಂದ್ಕೊಂಡಿರ್ತೀವಿ. ಆದ್ರೆ ನಾವು ಕಾಣ್ದಿರೋ ಎಷ್ಟೋ ಪುಟಗಳು ಅವ್ರ ಲೈಫಲ್ಲಿ ಇರ್ತಾವೆ. ಅವುಗಳ ಬಗ್ಗೆ ನಾವು ತಿಳ್ಕೊಂಡಿರೋದೇ ಒಳ್ಳೆಯದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. ನಮ್ಮೆಲ್ಲ ನಿರ್ಧಾರಗಳು ಒಂದಲ್ಲ ಒಂದು ದಿನ ತಪ್ಪು ಅಂತ ದೇವ್ರು ಪ್ರೂವ್ ಮಾಡ್ತಾನಂತ ನಮ್ಮ ಫ್ರೆಂಡ್ ಹೇಳ್ತಿದ್ದ. ಆದರೆ ಅವನ ಮಾತು ಇಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಒಂದು ವಿಷಯ ಇವತ್ತು ಚೆನ್ನಾಗಿ ಅರ್ಥ ಆಯಿತು. ಮನುಷ್ಯ ಮನಸ್ಸು ಮಾಡಿದ್ರೆ
ಇಡೀ ಜಗತ್ತನ್ನೇ ಗೆಲ್ಬೋದು, ಆದ್ರೆ ಹಣೆ ಬರ್ದಾಗ ಗೆಲ್ದೇ ಇರೋ ಹುಡುಗಿ ಮನ್ಸು ಗೆಲ್ಲಕ್ಕಾಗಲ್ಲ.